ಚೆನ್ನಾಗಿದ್ದೀರಾ? ಒಂದು ತೋಟ ಇದೆಲ್ಲ ನಮ್ದನ? ಈಗ ಚಿಕ್ಕ ಗಿಡದಿಂದನ ಈ ಚಿಕ್ಕ ಗಿಡದಿಂದ ಈ ಬೌಂಡ್ರಿ ಎಲ್ಲ ನಮ್ಮದು. ಇದು ಬಾವೆಲ್ಲ ನಮ್ಮದೇ. ನಮ್ಮದು ಈ ಬಾವೆಲ್ಲ ನಮ್ದು. ನಮ್ಮ ಅವ್ರಿಗೆ. ಈಗ ಮಾಡ್ಬೇಕು ಅಂದ್ಕೊಂಡಿದ್ದೀರಾ? ಇದೇ ಜಾಗನೇ ನಾವು ಮನೆಗೋಸ್ಕರನೇ ಇದಕ್ಕಂತಾನೆ ಇಟ್ಕೊಂಡಿರೋದು. ಒಂದು ಚಿನ್ನ ಊಡಮ್ಮ ಇಲ್ಲಿ ಇರ್ಲಿ ಬರಲಿ. ಇಲ್ಲಿ ನೋಡಿ, ಇದೆಲ್ಲ ಟೋಟಲ್ ಒಂದು ನಮ್ಮ ಜಾಗ. ಎಷ್ಟು ಎಕರೆ ಇದು? 2 ಎಕರೆ 16 ಗುಂಟೆ. 2 ಎಕರೆ 16 ಗುಂಟೆ. ಓಕೆ ಅಲ್ವಾ? 2 ಎಕರೆ 16 ಗುಂಟೆ ಅಂದರೆ ಸ್ಕ್ವೇರ್ ಐತೆ ಹಿಂಗೆ ಕ್ಲೀನಾಗಿ? ಸ್ಕ್ವೇರ್ ಅಂದರೆ 4 ಮೂಲೆ ಕರೆಕ್ಟ್ ಐತೆ? 4 ಮೂಲೆನೂ ಕರೆಕ್ಟ್ ಐತೆ. ಬಟ್ ಇದು ದಕ್ಷಿಣ ಒಂದು 25 ಅಡಿ ಸ್ವಲ್ಪ ಎಕ್ಸ್ಟೆಂಡ್ ಆಗುತ್ತೆ ಆ ಕಡೆ ಇದು ದಕ್ಷಿಣ ಮಾತ್ರ. ಇದೆಲ್ಲ ಸ್ಕ್ವೇರ್ ಐತೆ. ಈಗ ಇಲ್ಲಿ ನಾವು ಈಗ ಟೋಟಲ್ ಈ ತೋಟಕ್ಕೆ ಈಗ ನೋಡಿ, ತೋಟಕ್ಕೆ ಟೋಟಲ್ಲಾಗಿ ಇಲ್ಲಿ ಮನೆ ಕಟ್ಟಕ್ಕೆ ಬರೋಲ್ಲ. ಇಲ್ಲಿ ಮನೆ ಕಟ್ಟಿದಂತ ತಿಳ್ಕೊಳ್ಳಿ, ತೋಟ ಬಿದ್ದೋಗುತ್ತೆ. ಅದು ಅನುಮಾನನೇ ಇಲ್ಲ ಅದರಲ್ಲಿ. ಅರ್ಥ ಆಯ್ತಾ? ತಲೆ ಮೇಲೆ ಒಂದು 200 kg ಕಲ್ಲು ಹಾಕ್ಕೊಂಡು ಹಿಂಗೆ ಕುತ್ಕೊಂಡಂಗಾಗತ್ತೆ, ಬಿಟ್ಕೊಂಡ್ಬಿಟ್ಟು. ಅರ್ಥ ಆಯ್ತಾ? ಹಾಗಾಗಿ ಈ ಬಾರ್ಡ್ರು ಎಲ್ಲಿವರೆಗೆ ಇದೆ ನಮ್ಮದು? ಬೆಲೆ ಆ ಬಾರ್ಡ್ರ್ ತೋರಿಸಿ ನನಗೆ. ಹೌದಾ? ಈಗ ಮಾಡಬೇಕಾದ್ರೆ ಮಾಡಿಬಿಡೋಣ, ತೊಂದರೆ ಮಾಡ್ಕೊಳೋದು ಬೇಡ. ಹೌದು ಅಲ್ವಾ? ಸುಮ್ಮನೆ ತೊಂದರೆ ಮಾಡ್ಕೊಳೋದಕ್ಕೆ ಅಲ್ವಾ? ಯಾವ ಊರಿದು? ಬೇತೂರು. ಯಾವ ತಾಲೂಕು? ಎಲ್ಲಿವರೆಗಿದೆ ಬಾರ್ಡ್ರ್ ಅಂತ? ಒಂದು ಸೆಕೆಂಡ್ ಇದೆಲ್ಲ ಯಾರ ಹೆಸರಿಗಿದೆ? ಇದು ನನ್ನ ಹೆಸರಿಗೆ ಇದೆ. ಇದೆಲ್ಲ ಟೋಟಲ್? ಹೌದು. ಎಷ್ಟು ಎಕರೆ ಇದೆ? 2 ಎಕರೆ 16. 2 ಎಕರೆ 16 ಗುಂಟೆ ಟೋಟಲ್ ನಮ್ಮ ಹೆಸರಿಗೆ ಇದೆ. ಹೌದು. ಓಕೆ, ಇದೇ ಬೌಂಡ್ರಿ. ಓಕೆ, ಇಲ್ಲಿ ಮನೆ ಕಟ್ಟಬೇಕಂತ ಅಂದ್ಕೊಂಡಿದ್ದೀರಿ? ಸರಿ, ಓಕೆ. ಒಂದು ಕೆಲಸ ಮಾಡಿ, ಈ ಜಾಗ ಏನಿದೆಯೋ ಶೆಡ್ ಹಾಕಿದ್ರಲ್ವ, ಈಗ ಈ ಶೆಡ್ ಹಾಕಿರೋ ಜಾಗನ ಟೋಟಲ್ ಅಲ್ಲಿವರೆಗೂ ನಾನು ಹೇಳೋದು, ಆ ಬಾವಿ ಇದೆಲ್ಲ ನಾನು ಹೇಳೋದು ಎಂಟೇರ್ ಈ ಜಾಗನ ನಿಮ್ಮ ಹೆಸ್ರಿಗೆ ಮಾಡ್ಕೊಳ್ಳಿ, ಸಪ್ರೇಟ್ ಹೆಸ್ರಿಗೆ ಮಾಡ್ಕೊಳ್ಳಿ. ಸ್ವಾಮಿ ನಿಮ್ಮದು ವಿಡಿಯೋ ನೋಡಿದೆ. ಮತ್ತೆ ವಾಯುವ್ಯ ದಿಕ್ಕಲ್ಲಿ ಒಬ್ಬರು ಯಾರೋ ಅದು ಊರು ಮುಗ್ತಿದ್ವಿ, ಅವ್ರಿಗೆ ಇದೇ ಥರ ಸಜೆಷನ್ ಕೊಟ್ಟಿದ್ದೀರಾ? ಸಪ್ರೇಟ್ ಮಾಡ್ಕೊಳ್ಳಿ. ಇದನ್ನು ಸಪ್ರೇಟ್ ಮಾಡಿಕೊಂಡು ಸಪ್ರೇಟ್ ಫೆನ್ಸಿಂಗ್ ಮಾಡ್ಕೊಳ್ಳೋದು. ಸಪ್ರೇಟ್ ಫೆನ್ಸಿಂಗ್ ಮಾಡಿಕೊಂಡು ಅಲ್ಲಿ 6 ಅಡಿಯಿಂದ 8 ಅಡಿ 10 ಅಡಿ ಜಾಗ ಬಿಟ್ಬಿಟ್ಟು ಅಲ್ಲಿಗೊಂದು ಸಪ್ರೇಟ್ ರೋಡ್ ಕೊಡೋಣ, ಇದಕ್ಕೆ ಸಪ್ರೇಟ್ ಇದು ಮಾಡ್ಕೊಳ್ಳೋಣ. ಇವೊಂದು ಕೆಲಸ ಮಾಡಿ, ಸ್ಕೆಚ್ ಕಾಫಿ ಕಳಿಸಿ ನನಗೆ ಒಂದ್ಸಾರಿ. ಸ್ಕೆಚ್ ಕಾಫಿ ಕಳಿಸಿ, ಆ ಸ್ಕೆಚ್ ಕಾಫಿ ಇಷ್ಟು ಅಡಿ ದೂರ ಇದೆ ಅಂತ ಗೊತ್ತಾದಾಗ ನನಗೆ ಆ ಇದರಲ್ಲಿ ನಾನು ಡಿವಿಷನ್ ಮಾಡಿಕೊಡ್ತೀನಿ, ಇಷ್ಟು ಮಾಡ್ಕೊಳ್ಳಿ ಅಂತ. ಅರ್ಥ ಆಯ್ತಾ? ಇಷ್ಟು ಮಾಡಿಕೊಂಡು 4 ಅಡಿ ಫಸ್ಟ್ ಕ್ಲಾಸಾಗಿ ನೀವು ಅದನ್ನ ಚೇಂಜ್ ಮಾಡ್ಕೊಂಡ್ರಿ, ಇದನ್ನು ಇಲ್ಲೇ ಸ್ಟಾರ್ಟ್ ಆಗುತ್ತೆ ಮನೆ. ಅನುಮಾನನೇ ಇಲ್ಲ, ಹಂಗೆ ಸ್ಟಾರ್ಟ್ ಆಗುತ್ತೆ ಅದು. ಅದಷ್ಟು ಕದೆ ಸ್ವಾಮಿ ಈಶಾನ್ಯಕ್ಕೆ ಇದೊಂದು ಬಾವಿ ಮತ್ತು ಇದೊಂದು ಬಾವಿ ಇರಲಿ, ತೊಂದರೆ ಏನಿಲ್ಲ. ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೋಬೇಡಿ. ಚೆನ್ನಾಗಿದೆ. ಈಗ ಇದು ಡಿಗ್ರಿ ಯಾವ ಥರ ಬರ್ತಾ ಇದೆ? ಚೆನ್ನಾಗಿದೆ, ಫಸ್ಟ್ ಕ್ಲಾಸ್ ಆಗಿದೆ. ಅಮ್ಮ ಚೆನ್ನಾಗಿದ್ರಮ್ಮ? ಇದನ್ನು ಗೋಡನ್ ಮಾಡ್ಕೊಂಡಿದ್ರೆ? ಇಲ್ಲ, ಇದು ಮೇಕಿಗೆ ಅಂತಂದು ಹೇಳ್ಬಿಟ್ಟು ಶೆಡ್ ಮಾಡಿದ್ವಿ. ಮತ್ತೆ ಇಲ್ಲಿ ಮನೆ ಮಾಡಬೇಕಂತ ಹೇಳಿ ಬೇಸ್ಮೆಂಟ್ ಮಾಡೋಕ್ಕೆ ಇಲ್ಲ, ನಾನು ಹೇಳೋದು ಅರ್ಥ ಮಾಡ್ಕೊಳ್ಳಿ. ನೀವು ಏನು ಮಾಡಕ್ಕೆ ಹೋದ್ರು ಕೂಡ ಇದು ಡಿವಿಯೇಷನ್ ಮಾಡ್ಕೊಳ್ಳೋದ್ರೆ ಆಗೋದೇ ಇಲ್ಲ. ಸಪ್ರೇಟಾಗಿ ಈ ಜಾಗ. ಇವ್ರ ಅಪ್ಪಾಜಿ ಒಂದ್ಸರಿ ಕರ್ಕೊಂಬಂದಿದ್ರು, ನಮ್ಮ ಅಕ್ಕರು, ನಾವು ಚಿಕ್ಕವರು. ಆ ಮನೆ ಇನ್ನೊಂದು ಮನೆ ಇರುತ್ತೆ ಆ ಊರಲ್ಲಿ, ಆ ಮನೆ ಮಾಡಬೇಕಾದ್ರೆ ಬಟ್ ನಮ್ಮ ಅಪ್ಪ ಒಪ್ಪಿಲ್ಲ. ಅವರು ಇದೇ ಥರ ನಿಮ್ಮ ಸಜೆಷನ್ ಕೊಟ್ಟಿದ್ರು. ಯಾವುದೇ ಕಾರಣಕ್ಕೂ ಬರೋದೇ ಇಲ್ಲ. ಸುಳ್ಳು ತಿರ್ಗಾ ಮತ್ತೆ ಕಟ್ಟೋ ಕೂಡ ಆಗಲ್ಲ ನಿಮಗೆ. ಒಂದು 10 ಎಕರೆ ಜಮೀನು ಮಾರಿ 1-2 ಕೋಟಿ ರೂಪಾಯಿ ದುಡ್ಡು ಇಟ್ಕೊಂಡು ಕಟ್ತೀವಿ ಅಂದ್ರೆ ಕಟ್ಟೋಲ್ಲ. ಏನಾದರೂ ಒಂದು ಮಾಡೋಕ್ಕೆ ಹೋದರೆ ಏನಾದರೂ ಒಂದು ಆಗ್ತಾನೆ ಇರುತ್ತೆ. ಒಟ್ಟಿಗೆ ಈ ಜಾಗನ ಬೇರೆ ಹೆಸರಿಗೆ ಯಾರ ಹೆಸ್ರಿಗೆ ಮಾಡ್ಕೊಳ್ತೀರಿ? ಅದೇ ನೀವು ಹೇಳಿ. ಈಗ ನಿಮ್ಮ ಹೆಸ್ರಿಗೆ ಇದೆಯಲ್ಲ ಟೋಟಲ್? 2 ಎಕರೆ 16. ನಿಮ್ಮ ಮಿಸಸ್ ಇದ್ದಾರಾ? ಇದ್ದಾರೆ. ನಿಮ್ಮ ಶ್ರೀಮತಿ ಇದ್ದಾರೆ? ನಿಮ್ಮ ಶ್ರೀಮತಿ ಎಲ್ಲ ಒಂದಿದ್ರಲ್ಲಿ ಇದ್ದೀರಿ ನೀವು? ಇವರು ಬೇರೆ ಆಂಧ್ರ. ಆಂಧ್ರ ಯಾವ ಊರು? ಯರಗುಂಟೆ. ಕುಂದ್ರಪಿ. ನಾಗಪ್ಪನಹಳ್ಳಿ ಗೇಟು ಕುಂದ್ರಪಿ.
ಬಂಡೆಳ್ಳಿ పల్లి వచ్చాను అప్లపల్లి కంబల్పల్లి ಇನ್ನ ಓಕೆ ಏನಿಲ್ಲ ಒಂದು ಟೋಟಲ್ ಇದನ್ನೆಲ್ಲ ಇದು ಮಾಡ್ಕೊಂಡು ಸ್ಕೆಚ್ ಕಾಪಿ ತಗೊಳ್ಳಿ. ತಗೊಂಡು ನನಗೆ ಇಲ್ಲಿಂದ ಅಲ್ಲಿವರೆಗೆ ಎಷ್ಟು, ಆ ಬದುವರೆಗೆ ಎಷ್ಟು ಬರುತ್ತೆ, ಈ ಬದ್ದಿಂದ ಆ ಬದುವರೆಗೆ, ಈ ಬದು ಈ ತೆಂಗಿನ ಮರ ತೆಂಗಿನ ಮರ ಸಪ್ರೇಟ್ ಇದ್ರ ಬಾರ್ಡರ್ ಇದೆಯಲ್ಲ, ಟೋಟಲ್ ಆಗಿ ಇದನ್ನೇ ಸಪ್ರೇಟ್ ಒಂದು ಮಾಡಿಕೊಂಡು ನನಗೆ ಕಾಪಿ ಕಳಿಸಿ ಒಂದು ಪ್ಲಾನ್. ಅರ್ಥ ಆಯ್ತು ಹೇಳೋದು? ಸಪ್ರೇಟ್ ಮಾಡಿಬಿಟ್ಟು ಇದಿಷ್ಟು ಅಡಿ ಬರುತ್ತೆ, ಇದು ಉದ್ದ ಇಷ್ಟು ಅಡಿ, ಅಗಲ ಇಷ್ಟು ಅಡಿ ಅಂತ ಇಷ್ಟು ಅಗಲ ಅಂತ ಕಳಿಸಿ ಒಂದು ದಾರಿ ಹೇಳ್ತೀನಿ, ಅಲ್ಲೇ ಬಿಟ್ಕೊಬೇಕಂತ ಅವ್ರಲ್ಲಿ ಎಂಟ್ರಿ ಮಾಡ್ತೀನಿ. ಇದಕ್ಕೆ ಸಪ್ರೇಟ್ ದಾರಿ ಬಿಟ್ಕೊಳೋಣ, ಅದಕ್ಕೆ ಸಪ್ರೇಟ್ ದಾರಿ ಹೋಗಿ. ಬಾರಪ್ಪ ಅಲ್ಲಿ ಅರ್ಥ ಆಯ್ತು ಹೇಳೋದು? ಈ ಕಡೆ ಬಾ. ಇರ್ಲಿ ಬಿಡಿ ಅಜ್ಜನ. ಇದು ಸ್ಟ್ರೈಟ್ ಆಗಿದೆಯಲ್ಲ ಇದು? ಬಾವಿವರೆಗೂ ಬನ್ನಿ ಸರ್, ಬನ್ನಿ ಸರ್, ತೋರಿಸ್ಕೊಂಡು ಈ ಸ್ಕೆಚ್ ಕಾಪಿ ಬೇಕು ನನಗೆ. ಅರ್ಥ ಆಯ್ತಾ? ನೀವು ಭಾರಿ ಪ್ರಯತ್ನ ಮಾಡಿದಿರಿ, ಮನೆ ಕಟ್ಟಕ್ಕಾಗಿಲ್ಲ ನಿಮಗೆ. ಏನಮ್ಮ? ಭಾರಿ ಪ್ರಯತ್ನ ಮಾಡಿದ್ರೆ ಮನೆ ಕಟ್ಟಕ್ಕಾಗಿಲ್ಲ. ಸುಮ್ಮನೆ ವೃಥಾ ಪ್ರಯತ್ನ. ಏನು ಕಷ್ಟಪಟ್ಟರು ನಿಮ್ಗೆ ಯಾವುದು ಕೈಗೂಡಿಲ್ಲ ಅಷ್ಟೇ. ಒಂದು ಅರ್ಥನೇ ಇಲ್ಲ. ಫಸ್ಟ್ ಆಫ್ ಆಲ್ ನಾನು ಹೇಳೋದು, ಸ್ಕೆಚ್ ಕಾಪಿ ಕಳಿಸಿ ಈ ತೋಟ ದುಡ್ಡಾಗ್ತಾ ಇಲ್ಲ ನಿಮಗೆ, ನೆನಪಿಟ್ಕೊಂಡ್ಬಿಡಿ ಅದನ್ನು. ಈ ತೋಟ ಏನಿದೆಯೋ ದುಡ್ಡಾಗಲ್ಲ. ಇದು ಸ್ವಲ್ಪ ಡಿವಿಷನ್ ಇದೆ, ಅದನ್ನ ಮಾಡ್ಕೊಂಡ್ರೆ ಮಾತ್ರ ಸಕ್ಸಸ್ ಆಗುತ್ತೆ. ಫಸ್ಟ್ ಸ್ಕೆಚ್ ಕಾಪಿ ಕಳಿಸಿ ನನಗೆ. ಅರ್ಥ ಆಯ್ತಾ?